ಸೊ ಯಾಕೆ ದಾಲ್ಚಿನ್ನಿ ಆಯ್ಕೆ ಮಾಡ್ಕೊಂಡ್ರಿ ಸರ್? ಇದ್ರಲ್ಲಿ ಪ್ರಾಫಿಟ್ ಇದೆಯಾ ಹೆಂಗೆ? ಇದು ಪ್ರಾಫಿಟ್ ಇದೆ ಅಂತ ನಾನು ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಗೊಂಡು ಮಾಡಿರೋದು. ಇದು 3 ಕ್ರಾಪ್ ಬರೋದ್ರಿಂದ ಓಕೆ. ಮತ್ತೆ 3 ವರ್ಷಕ್ಕೆ ಸ್ಟಾರ್ಟ್ ಆಗ್ತದೆ. 3 ವರ್ಷ ನಾವು ಕಾಪಾಡ್ಕೊಂಡ್ರೆ 100 ವರ್ಷ ನಮ್ಗೆ ಬರೀ ಇನ್ಕಮ್ ಕೊಡೋದು. ನಾವು ಅದಕ್ಕೇನು ಖರ್ಚು ಮಾಡೋದು ಬೇಕಾಗಿಲ್ಲ. ಕಟಿಂಗ್ ಟೈಮಲ್ಲಿ ಅಷ್ಟೇ ಸ್ವಲ್ಪ ರಿಸ್ಕು. ಅದು ಬಿಟ್ಟರೆ 1 ವರ್ಷ ಪೂರ್ತಿ ಏನು ಕೆಲಸ ಇಲ್ಲ ಅದಕ್ಕೆ. ಓಕೆ. ಮತ್ತೆ ನೀರು ಬೇಕಾಗಿಲ್ಲ. 1 ಡ್ರಾಪ್ ನೀರು, ಬರೀ ಮಳೆ ಆಶ್ರಿತ ಬೆಳೆ ಇದು. ಮತ್ತೆ ನೀರು ಬೇಕಾಗಿಲ್ಲ, ಮೇಂಟೆನೆನ್ಸ್ ಕಮ್ಮಿ, ರೋಗ ಬರಲ್ಲ, ದನ ಕರು ಮೇಯೋದಿಲ್ಲ. ಹಾಗಾಗಿ ಅದನ್ನ ಸೆಲೆಕ್ಟ್ ಮಾಡೋದು. ಮತ್ತೆ ಫ್ಯೂಚರ್ ಅಲ್ಲಿ ಇದು ಮಸಾಲ ಪದಾರ್ಥ ಆಗಿರೋದ್ರಿಂದ ನಿಮ್ಗೆ ಯಾವ ರೇಟ್ ಬೀಳ್ತೇನೆ ಭಯ ಇಲ್ಲ. ಮತ್ತೆ ಇನ್ನೊಂದು ಆಯುರ್ವೇದಿಕ್ ಅಲ್ಲಿ ಯೂಸ್ ಮಾಡ್ತಾರಲ್ಲ, ಪೇನ್ ಕಿಲ್ಲರ್ ಯೂಸ್ ಮಾಡ್ತಾರಲ್ಲ, ಅದಕ್ಕೆ ದಾಲ್ಚಿನ್ನಿ ಆಯಿಲ್ ಬೇಕೇ ಬೇಕು. ಎಷ್ಟಿದೆ ಸರ್ ಆಯಿಲ್ಗೆ ಈಗ? ಆಯಿಲ್ ಮೇಡಮ್ ನಾನು ನೋಡಿದಂಗೆ ಆನ್ಲೈನ್ ಚೆಕ್ ಮಾಡಿದಾಗ ಬರೀ 15 ml ಗೆ 1200 rupees ಇದೆ. ಇದು ಸಿಲೋನ್ ವೆರೈಟಿ. ಈ ವೆರೈಟಿಗೆ ತುಂಬಾ ಕಾಸ್ಟ್ಲಿ ಇದೆ. ಇದು 3 ವರ್ಷ ಆದ್ಮೇಲೆ ಕಟಿಂಗ್ ಸ್ಟಾರ್ಟ್ ಮಾಡಿದ್ರೆ ಪ್ರತಿ ವರ್ಷ ಬುಡ ಸಮೇತ ತೆಗಿತಿರ್ಬೇಕು. ಅದನ್ನ ಚೆಕ್ಕೆ ತೆಗಿದ್ರು. ಈ ಸೈಜ್ ಸುಮಾರು ಒಂದು ಈ ಸೈಜ್ ಬಂದಾಗ ಅದು ತಗೋಬೇಕು. ಸೊ ಕಟಿಂಗ್ ಮಾಡಿದಷ್ಟು ಬೆಳೀತಾ ಇರುತ್ತೆ. ಹೌದು, ಬುಷ್ ಜಾಸ್ತಿ ಆಗ್ತಾ ಹೋಗ್ತದೆ. ನಿಮ್ಗೆ ಇನ್ಕಮ್ ಜಾಸ್ತಿ ಆಗ್ತಾ ಹೋಗ್ತದೆ. ಮತ್ತೆ ನಮ್ಗೆ ಮೊಗ್ಗು ಬೇಕು ಅಂತಂದ್ರೆ 1 ಲೀಫ್ ಬಿಟ್ರೆ ಒಂದು 5 ಲೀಫ್ ಬಂದಿರ್ತದೆ. ಒಂದು 5 ರೂಟ್ ಬಂದಿರ್ತದೆ. 5 ರೂಟಲ್ಲಿ 1 ರೂಟ್ ಬಿಟ್ಬಿಟ್ಟು 4 ರೂಟ್ ತಗೊಂಡು ಅದ್ರಲ್ಲಿ ನೆಕ್ಸ್ಟ್ ಇಯರ್ ಮಗ್ಗು ಬರ್ತದೆ ಜಾಸ್ತಿ. ಓಕೆ. ಸೊ ಮೊಗ್ಗು ಎಷ್ಟು ಬರುತ್ತೆ ಸರ್? ಮಗ್ಗು 2000 rupees ಇವತ್ತಿನ ರೇಟ್. ಮತ್ತೆ ಇದನ್ನ ನೀವು ಒಂದು 10 ವರ್ಷ ಇಟ್ಕೊಂಡ್ರು ಕೂಡ ಬೆಲೆ ಯಾವಾಗ ಜಾಸ್ತಿ ಆಗುತ್ತೆ ಅವಾಗ ಸ್ಟೋರ್ ಮಾಡ್ಕೊಂಡು ಅವಾಗ ಕೊಡ್ಬೋದು. ಇದು ಮಲ್ಟಿ ಕ್ರಾಪ್ ಮಾಡ್ಬೋದು ಮೇಡಮ್. ಓಕೆ. ಇದು ಯಾವ್ದಕ್ಕೆ ಡಿಸ್ಟರ್ಬ್ ಮಾಡಲ್ಲ, ಯಾವ್ದ್ರಿಂದಲೂ ಇದಕ್ಕೂ ತೊಂದರೆ ಇಲ್ಲ. ಯಾವ ಬೆಳೆ ಬೇಕಾದ್ರೂ ಹಾಕ್ಬೋದು. ನೀವು 3 ವರ್ಷ ಕಾಪಾಡಿದ್ರೆ 100 ವರ್ಷ ನಮ್ಮನ್ನು ಕಾಪಾಡುತ್ತದೆ. ಬಾಸ್ ವಾಲಾ, ಬಿ ದ ಬಾಸ್.